ಫಸ್ಟ್ ಮನುಷ್ಯನ ಬೇಡ್ಕೊಳ್ಬೇಕು ದೇವ್ರ ಹತ್ರ ಕೂತ್ಕೊಂಡು. ಅಕಸ್ಮಾತ್ ವರ್ಕ್ ಆಗುತ್ತೆ ಅಂದರೆ ಒಂದೇ ಫ್ಲೋ ಅಲ್ಲಿ ಯಾವುದು ಸ್ಟಾಪ್ ಇಲ್ಲದ್ರೆ ಅದು ಜರ್ಕಿ ಇಲ್ಲದ್ರೆ ಸ್ಟಾರ್ಟ್ ಆಗ್ತಾ ಇಲ್ಲ. ಫಸ್ಟ್ ಟೈಮ್ ಮನೆಗೆ ಬರ್ತಿರೋದು ನಾನು. ನನಗಿಂತ ಮುಂಚೆ ಬಂದ್ಬಿಟ್ಟಲ್ಲ. ಅದೇ ಇಲ್ಲಿವರೆಗೂ ಬಂದ್ಬಿಟ್ಟು ನಿಂತಿದ್ದೀರಮ್ಮ. ಗೈಸ್ ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ ಹೊಸ ವ್ಲಾಗ್. ಇವತ್ತಿನ ಗೈಸ್ ಆ್ಯಕ್ಚುಲಿ ಇವತ್ತು ಏನಾಗಿದೆ ಅಂದರೆ ಹೇಮಂತ್ಗೆ ಹುಷಾರಿಲ್ಲ. ಯಾವಾಗಿಂದ ಹುಷಾರಿಲ್ಲ ನಿಮಗೆ? ನಿನ್ನೆ ನೈಟು ರಾತ್ರಿ ಊಟ ಮಾಡಿದ್ರು ಚೆನ್ನಾಗೇ ಇದ್ನಂತೆ. ಊಟ ಮಾಡಿದ್ಮೇಲೆ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ನಿದ್ದೆ ಮಾಡಿ ಬೆಳಗ್ಗೆ ಅಷ್ಟರಲ್ಲಿ ಫುಲ್ ಮೈ ಎಲ್ಲ ಬಿಸಿ ಆಗ್ಬಿಟ್ಟೈತೆ. ಆ್ಯಂಡ್ ಇವತ್ತು ಬೇರೆ ಇವ್ರ ಮನೇಲಿ ಪೂಜೆ ಬೇರೆ ಐತೆ. ತಿನ್ನೋ ಆಗ್ಲೇ ತಿನ್ನಿಸ್ತಾ ಇದ್ನಲ್ಲ ನೋಡಿ ಆಗ್ಲೇ ತಿನ್ನಿಸ್ತಾ ಇದ್ದೆ. ಇವಾಗ ವಿಡಿಯೋ ಸ್ಟಾರ್ಟ್ ಆದ್ಮೇಲೆ ಅದು ಎನರ್ಜಿ ಬಂದ್ಬಿಡೈತೆ ಅಣ್ಣಗೆ. ಈ ಎನರ್ಜಿ ಮೊದಲೇ ಬರ್ತಿದ್ದೆ ಗೊತ್ತಿದೆ, ಮೊದಲೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೆ. ಯಾವ ಹಾಸ್ಪಿಟ್ಲಿಗೆ ಹೋಗಿ ಇಷ್ಟಪಡ್ತೀಯಾ? ಹಾಂ, ದೊಡ್ಡ ಮಲ್ಟಿ ಸ್ಪೆಷಾಲಿಟಿಗೆ ಹೋಗಿ ಬಂದ್ಬಿಡ. ಮನೆಗೆ ಇದು ಇದೇ ಕಣ ತಪ್ಪು ನೀನು ಮಾಡೋದು. ಸಿ ಗೈಸ್, ತೇಜಸ್ 2K2 ಅಂತ ಕಮೆಂಟ್ ಮಾಡ್ತಿರಲ್ಲ, 100K ಮಾರ್ಬಿಡಿ. ಜ್ವರ ಬಂದಿದ್ರು ಏನ್ ಮಾಡಿದ್ದ ಅವ್ನು ಪಾಪ? ಮಾಡಿದ್ದೀವ? ಇಲ್ಲ, ಆಗ್ತೈತೆ ಏನಿದೆ ಸ್ವಲ್ಪ ಮಾಡ್ಬಿಡಿ ಗೈಸ್. ಏನು ಸ್ವಲ್ಪ ಹೊಡಿತಾನೆ ಅವರು. ನೀನು ಸುಮ್ಮನೆ ಇರಾ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಹುಷಾರ್ ತಪ್ಪಿ ಈ ಕಡೆ ಬಿದ್ಕೊಂಡವನೆ. ಐ ಡೋಂಟ್ ಲೈಕ್ ದಿಸ್. ಏನೋ ಬಿರಿಯಾನಿ ತಿನ್ಬೇಕು ಅನಿಸ್ತೈತಾ? ಬಿರಿಯಾನಿ ತಿನ್ಬೇಕು ಅನಿಸ್ತೈತಾ? ಜ್ವರ ಬಂದೈತೆ ಅವ್ನಿಗೇನಾದ್ರು ಹಬ್ಬ ಎಲ್ಲ ಅಂದ್ಬಿಟ್ಟಿದ್ರೆ ಇವತ್ತು ಚೆನ್ನಾಗಿ ಬಿರಿಯಾನಿ ತಿನ್ಕೊಂಡು ಮಲಿಕೋತಾಯಿದ್ನಂತೆ. ಇವಾಗ ನಿಂಗೆ ಊಟ ತಿನ್ನಕ್ಕೆ ಮನ್ಸಾಗಲ್ಲ, ಬಿರಿಯಾನಿ ತಿನ್ನಕ್ಕೆ ಹೆಂಗೆ ಮನ್ಸಾಯ್ತದ ನಿಂಗೆ? ಅದಕ್ಕೂ ಮನ್ಸಿಲ್ಲ. ಅದು ತಿನ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಫುಲ್ಲು ಹೊಟ್ಟೆ ಫುಲ್ ಆಗಿರುತ್ತೆ. ಹೋಗಿ ಮಲ್ಕೊಂಡಾದ್ಮೇಲೆ ಮತ್ತೆ ಫುಲ್ ಹೈ ಆಗ್ಬಿಟ್ಟಿರ್ತಾನೆ. ನಿದ್ದೆ ಮಾಡೋ ನೆಕ್ಸ್ಟ್ ಡೇನ ಕಂಡುಬಿಡೋದು ಆ ಥರನಾ? ಬ್ರಹ್ಮ ನಿಂಗೆ ಜೋಡಿಸ್ತೇನೆ ಎಂಡ ಮುಟ್ಟದ ಕೈನ ಮಾತ್ರ ಗೀತ್ರ ನುಂಗ್ಬಿಟ್ಟು ಮಲ್ಕೊಂಡ್ರ. ಸರಿ ಬಾ ಹೋಗೋಣ, ಹಾಸ್ಪಿಟ್ಲಿಗೆ ಹೋಗೋಣ. ಬೇಡಪ್ಪ ಬೇಡ, ಹಾಸ್ಪಿಟ್ಲ್ ಬೇಡ, ಕ್ಲಿನಿಕ್ ಹೋಗೋಣ. ಕ್ಲಿನಿಕ್ ಬೆಸ್ಟ್ ಕಣ, ಜಾಸ್ತಿ ಅಂದ್ರೆ ಒಂದು 2 ಮಾತ್ರೆ ಬರ್ಕೊಡ್ತಾರೆ. ಜ್ವರನಪ್ಪ ನಿಂಗೆ? ಏನೋ ಇದು ಐಡಿ ಯಾವ ಗೇಮ್ದು ಐಡಿ? ಫ್ರೀ ಫೈರ್. ಜ್ವರ ಬರ್ತೈತ ನಿಂಗೆ? ತಲೆನೋವು ಬರ್ತೈಲ್ಲ ಇವಾಗ? ಹಾಂ ಸುಮ್ಮನೆರಪ್ಪ. ಏನೋ 2 ಪೀಸ್ ಇಡ್ಲಿ ತಿಂದಕ್ಕೆ ಎಷ್ಟು ಹೀಲ್ ಆಗ್ಬಿಟ್ಟೆ. ಏಮಂತ ಹೀಲ್ ಆದಂಗಿದೆಯಾ? ಬರ ಪೂಜೆ ಮಾಡ್ಬೇಕು, ರೆಡಿಯಾಗ. ನಿಮ್ಮನೆ ದಾಸಪ್ಪನ ಕುಗ್ಸವ್ರೆ. ಓ ಮೈ ಗಾಡ್, ಸ್ನಾನ ಗೀನೆಲ್ಲ ಮಾಡ್ಕೊಳಲ್ಲ. ಯಾಕೆ ಮಾಡ್ಕೊಳಲ್ಲ? ಒಂದೇ ಸರಿ ರೆಡಿ ಫುಲ್ ಹೀಲ್ ಆದ್ಮೇಲೆ ಮಾಡ್ಕೊಳ್ತೀವಿ. ಮತ್ತೆ ಅರ್ಧಕ್ಕೆ ಮಾಡ್ಕೊಂಡು ಮತ್ತೆ ನೈಟ್ ಅಷ್ಟು ಬಾಧೆ ಯಾರು ಪಡ್ತಾರೆ? ಹೇಳು ಏನಾರು ಆಗ್ತಾಯಿದ್ರೆ ಹೇಳು, ತಗೊಂಡು ಬರ್ತೇನೆ. ನನಗೆ ಹೇಳೋದಲ್ಲ, ನಾನು ತಗೊಂಡು ಬರ್ತಾ ಇದ್ದ. ಕರ್ಕೊಂಡು ಬರ್ತೀನಿ. ಈ ಕಡೆ ಹೆಂಗೋ ತೆಗೆದ್ಬಿಟ್ಟು ಹೆಂಗೆ ತೆಗ್ದು ಅಂತ ಕೇಳ್ತವನೆ. ಬರ್ತಾನೆ ಇಲ್ಲ, ಬರ ಆಗ್ಲಿ ಹಿಂಗೆಲ್ದಾಗ ಬಂತು. ಇದು ಬರ್ತಾ ಇಲ್ಲ, ಬರ. ಬಾರ ವರ್ಣ. ಜಾಸ್ತಿ ಹಾಕಾಗ್ಬಿಟ್ಟಿದೆ. ಯಾಕೆ ಸ್ಟ್ರಾಂಗ್ ಆಗಿ ಲಾಕಿ ಹಾಕಿಲ್ಲ ನೀನು? ನಿಂಗೂ ಗೊತ್ತಾ ಟ್ರಿಕ್ ಇದು? ಎಲ್ಲಿಂದ ಕಲ್ತ್ಕೊಂಡೆ ಟ್ರಿಕ್ ಇದು? ಒಂದ್ ದಿವಸ ಮಲ್ಕೊಂಡ್ಬಿಟ್ಟಿದ್ದೆ, ನಾನು ಕಾಲೇಜ್ಗೆ ಹೋಗ್ಬೇಕಾಗಿತ್ತು. ಇವರೆಲ್ಲ ಹಿಂಗ್ ಬಂದಿದ್ದವ್ರೆ, ಏನ್ ಕಟ್ಟಿಸ್ಕೊಟ್ಟಿದ್ದೇನೆ. ವಾವ್. ನೆಕ್ಸ್ಟ್ ಎಲ್ಲಿ? ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಗೋವಿಂದ ಅನ್ಬೇಕು, ಗೋವಿಂದ.
ಎಲ್ಲ ಮುಗಿಲ್ಲ, ಆಮೇಲೆ ಹೇಳ್ತೀನಿ. ಗೋವಿಂದ ಭಕ್ತವತ್ಸಲ ಗೋವಿಂದ. ಗೋವಿಂದ गज्जालपालं गजत्कण्ठमालं शरचन्द्रबालं महालं ಕೆಲಸ ಆಗುತ್ತಾ ಆಗಲ್ಲ ಕೇಳು ಒಂದ್ಸಲ ಬೇಗ ಟೈಮ್ ಇಲ್ಲ ಬೇಗ ಬೇಗ ಕೂತ್ಕೊ ಕೇಳ್ಕೊ ಅಷ್ಟೇ. ಕೈ ಮುಕ್ಕೊಂಡು ಕೇಳ್ಕೊಂಡು ಒಂದ್ಸಲ ಏನ್ ಬೇಕು ನೀನ್ ಕೇಳ್ಕೊ. ಬಿಡು ಬಿಡು, ಆಯ್ತು ಆಯ್ತು, ನನಗೆ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ. ಗೈಸ್ ಈ ಕಡೆ ದಾಸಪ್ಪ ಅವ್ರ ಹತ್ರ ಅದೇನಿದೆ ಅಂದರೆ ಏನಪ್ಪ ಅದು ಇವಾಗ ಓದಿಸ್ತಾರೆ. ದಾಸಪ್ಪ ಅವ್ರ ಹತ್ರ ಏನು ಓದಿಸ್ತೀವೋ ಅದು ಏನಂದರೆ ಫಸ್ಟ್ ಮನುಷ್ಯನ ಬೇಡ್ಕೊಳ್ಬೇಕು ದೇವ್ರ ಹತ್ರ ಕೂತ್ಕೊಂಡು. ಅಕಸ್ಮಾತ್ ವರ್ಕ್ ಆಗುತ್ತೆ ಅಂದರೆ ಒಂದೇ ಫ್ಲೋಲ್ಲಿ ಯಾವುದು ಸ್ಟಾಪ್ ಇಲ್ಲದ್ರೆ ಅದು ಜರ್ಕಿ ಇಲ್ಲದ್ರೆ ಅದೇನು ಹೋಗ್ತಾ ಇದ್ರೆ ಕರೆಕ್ಟಾಗಿ ಬರುತ್ತೆ. ಅಕಸ್ಮಾತ್ ಇಲ್ಲ ಅಂದರೆ ಏನಾದರೂ ಆಗಲ್ಲ ಅಂತ ಹೇಳಿದ್ರೆ ಹಂಗೆ ತಡೆಗಳು ಬರ್ತಾ ಇರುತ್ತೆ. ಇವಂದೇನು ಬಂದಿಲ್ಲ, ಅವನು ಏನು ಬಂದಿಲ್ಲ ಅನಿಸುತ್ತೆ, ಆಂಟಿದು ಏನು ಬಂದಿಲ್ಲ ಅನಿಸುತ್ತೆ. ಹೋಪಿಂಗ್ ಫಾರ್ ಬೆಸ್ಟ್. ನಮ್ದ್ರಲ್ಲಿ ಸ್ವಲ್ಪ ಸ್ಪೀಡ್ ಬ್ರೇಕರ್ ಐತೆ. ನಮ್ಮ ವರುಣ ಮಾಡಿ ಮೇಲೆ ಒಬ್ನೇ ಪೀಸ್ ಆಗಿರ್ತಾನೆ ಅಂತ ಎಲ್ಲರೂ ಅನ್ಕೊಂಡಿದೀವಿ, ಆದ್ರೆ ಅವ್ನು ಪೀಸ್ ಆಗಿಲ್ಲ. ಡಿಪ್ರೆಷನ್ ಕುಯ್ಕೊಂಡು ಅವ್ನು ಆಲ್ರೆಡಿ ಒಂದ್ ಲೈನ್ ಬಗ್ಗೆ ನಡೆಸೈತೆ ಇಲ್ಲಿ. ಅದು ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು ಮಾರ್ಕೊಂಡು ಕುಯ್ಕೊಂಡು ಆಯ್ತು ನಿಂದು ತೋರಿಸ್ತೀನಿ ತೆಗಿಯ ಏನೇ ತರ್ಸಕ್ಕಲ್ಲಿ. ನಿಂತರ ಕುಯ್ಕಣಿ ನಾನು ತರ್ಸ ಇನ್ನೊಂದು ತರ್ಸ ಆಂಟಿ ಡಿಪ್ರೆಷನ್ ಮೇಲ್ಗಡೆ ಇರಿಸ್ಬೇಡ, ಜಾಸ್ತಿ ಆಗ್ತಿದ್ವಿ. ನಮ್ಮ ಅಮ್ಮಗಿಂತ ಲೇ ಕುಯ್ಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಕಾಣಿಸ್ತೈತಲ್ಲ. ಇದು ಚಿಕ್ಕ ವಯಸ್ಸಿನ ಇಲ್ಲ ನಮ್ಮ ಮಾರ್ಕ್ ನನ್ಗೆ ಈ ಮಾರ್ಕ್ ಇದು ಚಿಕ್ಕ ವಯಸ್ಸಲ್ಲ ಕುಯ್ಕೊಂಬಿಟ್ಟೆ ನಾನು. ಲೇ ಆಂಟಿ ಅಲ್ಲ ಆಂಟಿ, ನಿನ್ ಗೊತ್ತಾ ನೋಡಿದ್ದೇನೆ ಗಾಯ ಹೆಂಗಾಯ್ತು ಅಂತ. ನಾನು ಹೇಳ್ತೀನಿ ಕೇಳು. ಕೇಳಿಸ್ಕ ಆ ಟೈಮಲ್ಲಿ ಒಂದ್ ಹುಡುಗಿ ಬೇಡ ಅಂದ್ರೆ ರಿಜೆಕ್ಟ್ ಮಾಡಿರ್ತಾಳೆ. ಅವಳಿಗೆ ಇವ್ನು ಎಷ್ಟು ಲವ್ ಮಾಡ್ತೇನೆ ಅಂತ ತೋರ್ಸೋದಕ್ಕೆ ಯಾವ್ದೋ ಒಂದ್ ಚಾಕುನೋ ಯಾವ್ದೋ ಇಕ್ಬಿಟ್ಟು ತಗೋ ಒಂದ್ ಕೊಟ್ಬಿಟ್ಟಿರ್ತಾನೆ. ಅದಕ್ಕಾಗಿರೋ ಗಾಯ ಅದು. ಅಲ್ಲಿ ಕೆಲ್ಸ್ಕೊ ಆನ್ಸರ್ ಕೆಲ್ಸ್ಕೊಳ್ಳಮ್ಮ. ಅಷ್ಟೆಲ್ಲ ಸೀನ್ ಇಲ್ಲ ಆಂಟಿ ನಿಂಗೆ ಆತರ ನನ್ ಸಿಕ್ಕವನೇ ನೋಡಿ ಯಾವ ತರ. ಯಾಕೆಲ್ಲ ಹುಡುಗಿ ನಾವು ನೋಡೋದು ನಾನು ಅವ್ರಮ್ಮ ನನ್ನ ಮೇಲೆ ಕೋಪ ಬಂದ್ರೆ ನನ್ನೇ ಹೋಗ್ ಅಂತ ಹೇಳ್ಬಿಟ್ಟು ನೆಟ್ಟಿಗೆ ಹೋಗ್ತಾ ಇರ್ತಾನೆ, ಹೋದ್ರೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಆಂಟಿ ನೀನ್ ಬೇರೆ ಲೆಕ್ಕ, ಹುಡುಗಿ ಬೇರೆ ಲೆಕ್ಕ ಆಂಟಿ. ಒಬ್ರು ಹೋದ್ರು ಇನ್ನೊಬ್ರು ನೋಡ ನೋಡ್ದ ಇನ್ನೊಬ್ರು ಒಬ್ರಿಗೆ ಈ ತರ ಯೋಚನೆ ಬರೋದಕ್ಕೆ ಏನಾಗಿರ್ಬೇಕು ಲೈಫ್ ಅಲ್ಲಿ. ಒಬ್ರು ಅಂದ್ರೆ ಇನ್ನೊಬ್ರು ಯೂಶಲ್ ಆಗಿ ಇವಾಗ ಏಮಂದಿನ ಕೇಳೋ, ಏಮಂದಿನ ಆಂಟಿ ಕೇಳಿಸ್ಕೊ ಆಂಟಿ ಆಂಟಿ. ಅಯ್ಯೋ ಬಿಡಂಟಿ ಒಂದ್ ನಿಮಿಷ, ಏಮಂದಿನ ಕೇಳೋ. ಸುಮ್ಮನೆ ಇರೋ ನಿಮಿಷ. ಏಮಂದಿನ ಕೇಳಿದ್ರೆ ನನ್ನ ಲೈಫ್ ಒಬ್ರೆ ಅಂದ್ರೆ ಒಬ್ರೇ ಅಂತಾನೆ ಅಲ್ವೇನಾ?
ಇವನು ಒಬ್ರು ಆದ್ರೆ ಇನ್ನೊಬ್ರು ಅಂತಾನೆ. ಹೇಳ್ತೀನಿ ನಿನ್ಗೆ. ಆದ್ರೆ ಅವನು ಒಬ್ರಲ್ಲ ಅಂದ್ರೆ ಇನ್ನೊಬ್ರು, ಇನ್ನೊಬ್ರಲ್ಲ ಅಂದ್ರೆ ಇನ್ನೊಬ್ರು, ಎಷ್ಟ್ ಜನ ಮೇಂಟೈನ್ ಮಾಡೋನು. ಓಯ್ ವರುಣ ಕೆದ್ದ ಪ್ಲಾನಿಂಗ್. ಇವಾಗ ಬಾಯ್ ಬಿಟ್ಟು ಸಾವಿರ ಅಣ್ಣ ಅಮ್ಮ ಹೇಳೋದು ನನ್ನ ಮಾತೆ ನಂಬೋದು. ಸರಿ ವರುಣ ಇರೋ ಅಂದ್ರೆ ಒಬ್ರು ಯಾರು? ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ. ನಮ್ ತಾಯಿ ಸತ್ತೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಯಾರು ಇವಾಗ ಯಾರು ಇಲ್ಲ. ಹೇಳ ಪರವಾಗಿಲ್ಲ. ಇಲ್ಲ ಹೇಳ ಪರವಾಗಿಲ್ಲ. ಯಾರು ಇಲ್ಲ. ಒಬ್ರು ಯಾರು ಇದಾರೆ ಅಂತ ಹೇಳ್ಬೇಕು. ಲೇ ಅವ್ನು ಸುಳ್ಳು ಹೇಳ್ತಾನೆ ಅಂತ ಯಾರಿಲ್ಲ. ಯಾರು ಇಲ್ಲೋ ಅಪ್ಪ. ಸರಿ ಬಿಡ. ಬೇಡ ಸುಮ್ನೆ ರಾಪ. ಅವ್ನು ಇಲ್ದಿದ್ ಅನುಮಾನಗಳು ಹಾಕಂತಾನೆ. ಸರಿ ನೀನು ಯಾರು ಇಲ್ಲ. ನಿಂಗೆ 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 ಸೆಕೆಂಡ್ ಅಲ್ಲಿ ಯಾರು ಇಲ್ಲ ಅನ್ನೋದು ನಕ್ಬಾರ್ದು, ಆಯ್ತಾ? ಓಕೆ 1 2 3 ಇರೋದ್ರಿ ನಾನು ಸ್ಟಾರ್ಟ್ ಅಂದ್ಮೇಲೆ 5 ಸೆಕೆಂಡ್. ಓಕೆ 1 2 3 ಸ್ಟಾರ್ಟ್. ಯಾರು ಇಲ್ಲ. ಯಾರು ಇಲ್ಲ. 3 2 1 ಸ್ಟಾರ್ಟ್. ಅದೇ ಏನ್ ನಂಬರ್ ಐತೆ? 500 ರೂಪಾಯಿ ನೋಟಲ್ಲಿ ಸ್ಪೆಷಲ್ ನಂಬರ್ ಐತೆ. 500. ವರುಣ 500 ರೂಪಾಯಿ ನೋಟ್ ಗಾಂಧೀಜಿ ಕೂದ್ಲೈತೆ ಹಿಂದ್ಗಡೆ, ಅದಕ್ಕೆ ಮುಂದ್ಗಡೆ ಕಾಣಿಸ್ತಿಲ್ಲ. 500 ರೂಪಾಯಿ ನೋಡಿ ಹೆಂಗೈತೆ? ಅದೇನು ಆರ್ಟ್ ಶೇಪ್ಗೆ ಹಿಂಗೆ ಯಾರು ಕೊಟ್ಟಿದ್ದು? ನನ್ನ ಫ್ರೆಂಡ್ ಮಾಡಿದ್ದ, ಕೇಳ್ದೆ ಕೊಟ್ಟ. ಯಾವ ಫ್ರೆಂಡ್? ಬಾಯ್ ಫ್ರೆಂಡ್ ಟಾಪಿಕ್ ಚೇಂಜ್ ಮಾಡ್ಬಿಡು. ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ತೋರಿಸ್ತಾನೆ ತಡಿ. ಏ ಬೇಡ. ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್. ಓಕೆ ಓಕೆ. ಹುಡುಗ ಫ್ರೆಂಡ್ ಅಲ್ಲೇ. ಹುಡುಗ ಫ್ರೆಂಡ್ ಬರ್ರಲ್ಲೇ. ಗರ್ಲ್ ಫ್ರೆಂಡ್ ಅಂದ್ರೆ ಪ್ರಾಬ್ಲಮ್, ಬಾಯ್ ಫ್ರೆಂಡ್ ಹುಡುಗನ ಹುಡುಗಿನ ಏನೇನು? ಥೋ ನೀ ಇವಾಗ ಹುಡುಗ ಫ್ರೆಂಡ್ ಅಂದ್ರೆ ಗೇ ಅಂತ್ಯ, ಹುಡುಗಿ ಫ್ರೆಂಡ್ ಅಂದ್ರೆ ಲವರ್ ಅಂತ್ಯ. ಹುಡುಗನ ಹುಡುಗಿನ? ಏಯ್ ಅದೆಲ್ಲ ಬಿಡ. ಇವಾಗ ಟಾಪಿಕ್ ಏನ್ ಗೊತ್ತಾ? ಕೈ ತೋರ್ಸು. ಕೈಗೆ ಏಮಂತ ಕೈ ತೋರಿಸು. ಹಿಂಗೆ. ಏಯ್ ಇವಾಗ ಫಾರ್ಮ್ ರೀಡಿಂಗ್ ಮಾಡ್ತೀನಿ ಇವತ್ತು. ಏನ್ ಮಾಡ್ತೀಯ? ಫಾರ್ಮ್ ರೀಡಿಂಗ್. ಫಾರ್ಮ್ ರೀಡಿಂಗ್. ಓ ಚಾಟ್ ಜಿಪಿಟಿ ಹೆಲ್ಪ್ ಇಲ್ಲ. ಏನು ಫಾರ್ಮ್ ರೀಡಿಂಗ್ ಅಂದ್ರೆ ನಾನು ಬೇರೆ ಕೆಲಸ ಬಿಟ್ಬಿಡು. ಆಸ್ಟ್ರಾಲಜಿ ಚಾಟ್ ಜಿಪಿಟಿ ಕರೆಕ್ಟ್ ಆಗಿ 30 ರೂಪಾಯಿ ಕೊಡ್ತೀನಿ, ಕ್ಲೀನ್ ಆಗಿ ಹೇಳ್ಬೇಕು. ನಿಜಾನೇ ಅನ್ಬೇಕು. ಕೈ ತೋರ್ಸು ಹಂಗೆ. ಹುಡುಗಿನ ನೀನಾ ಲೆಫ್ಟ್ ಹ್ಯಾಂಡ್ ಕೊಡ್ತಿದ್ಯಾ? ಇಮೋಷನಲ್ ಡ್ಯಾಮೇಜ್. ರೈಟ್ ಹ್ಯಾಂಡ್ ಹುಡುಗರು ಕೊಡೋದು. ಅವಾಗ್ಲೇ ನನ್ನಲ್ಲ ನಾನು. ನೀನೇನೋ ಮತ್ತೆ? ನಾನು ಹುಡುಗಪ್ಪ. ನಿನ್ ಲೆಫ್ಟ್ ಹ್ಯಾಂಡ್ ಕಣ ಕೊಡ್ತಾ ಇರೋದು. ರೈಟ್ ಹ್ಯಾಂಡ್ ಇದೆ. ಲೇ ನಿನ್ ಪಾಯಿಂಟ್ ಆಫ್ ವ್ಯೂ ಇಂದ ಇದು ರೈಟ್ ಹ್ಯಾಂಡ್, ಅವ್ನ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವ ಹ್ಯಾಂಡ್ ಇದು? ಒಂದು ರೈಟ್ ಹ್ಯಾಂಡ್. ಅವ್ನ್ ಪಾಯಿಂಟ್ ಆಫ್ ವ್ಯೂ ನಿನ್ ಲೆಫ್ಟ್ ಹ್ಯಾಂಡ್ ಕಣ ನಿಂದು. ರೈಟ್ ಹ್ಯಾಂಡ್. ಅವ್ನು ಕಾಮನ್ ಸೆನ್ಸ್ ಇದೆ. ನಿನ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವ ಹ್ಯಾಂಡ್ ಇದು? ನಿನ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವ ಹ್ಯಾಂಡ್ ಇದು? ಇವೆಲ್ಲ ಬೇಡ, ನಿನ್ ಜಾತಕ ನೋಡ್ಬೇಕು. ಸರಿ ನಿನ್ ಪಾಯಿಂಟ್ ಆಫ್ ವ್ಯೂ ಇಂದ ಇದು ಯಾವ ಹ್ಯಾಂಡ್ ಹೇಳ? ರೈಟ್ ಹ್ಯಾಂಡ್. ನಿನ್ ಪಾಯಿಂಟ್ ಆಫ್ ವ್ಯೂ ಇಂದ ರೈಟ್ ಹ್ಯಾಂಡ್ ಇದು. ಲೆಫ್ಟ್ ಹ್ಯಾಂಡ್ ಕಣ. ಅತಿಥಿ ದೇವೋ ದೇವೋಭವ. ಬದುಕೊಲ್ದಿ. ನನ್ ಕೈ ನಿನ್ ಜಾತಕದಲ್ಲಿ ಅಂತ ಸೀಕ್ರೆಟ್ ಓಪನ್ ಆಗ್ಬಿಟ್ರೆ ಈಗ ಬೇಡ. ನನ್ ಜಾತಕದಲ್ಲಿ ಯಾವ ಸೀಕ್ರೆಟ್ ಇಲ್ಲ ಕಣ. ಪೂಜಾರಿ ನಂದು ನೋಡು ಪೂಜಾರಿ. ಇವಾಗ ನಮ್ಮ ವರುಣ ಯಾವ ತರ ಇಂಗ್ಲಿಷ್ ಓದ್ತಾನೆ ನೋಡಿ. ಹೇಳ 3 2 1 ಸ್ಟಾರ್ಟ್. A B C D. ನಮ್ ಟೀಚರ್ ಅವಮಾನ ಮಾಡ್ತಾನೆ. ನಿಮ್ ಟೀಚರ್ ನಾನ್ ನಿನ್ ಕಣ ಅವಮಾನ ಮಾಡ್ತೀನಿ. ಟೀಚರ್ ನನಗೆ ಅವಮಾನ ಆದ್ರೆ ನಮ್ ಟೀಚರ್ ಅವಮಾನ ಆದಂಗೆ ತಾನೆ. ನೀನ್ 2-3 ಸ್ಕೂಲ್ ಓದಿದ್ಯಾ ಬಿಡ, ಲೆಕ್ಕ ಬರಲ್ಲ. ಇಷ್ಟು ದಿನ ಅವಮಾನ ಮಾಡ. ಓದ್ತಾನೆ ಕಮಾನ್ ಮ್ಯಾನ್. ಕೊಡ ಇಲ್ಲಿ, ನಾನು ಹೋಗ್ತೀನಿ. ಇಲ್ಲ ಈಗ ಬಂದ್ಬಿಡ ಇದೆ ಕೊಡ. ಈಗ ಸರಿ ಸ್ಟಾರ್ಟಿಂಗ್ ಮೇಜರ್ ಲೈನ್ಸ್, ಲೈಫ್ ಲೈನ್, ಹೆಡ್ ಲೈನ್, ಆರ್ಟ್ ಲೈನ್, ಫೇತ್ ಲೈನ್. ಓಕೆನಾ? ಫಸ್ಟ್ ಲೈಫ್ ಲೈನ್. ಇದು ಇಂಗ್ಲಿಷ್ ಓದೋ ಪಾತ್ ಲೈನ್. ಅಲ್ಲಿರೋ ಸ್ಟ್ರಕ್ಚರ್ಗಳು ಎಕ್ಸ್ಪ್ಲೈನ್ ಮಾಡ್ದಿರ ಏನೋ ಅರ್ಥ ಮಾಡ್ಕೊತ್ಯಾ? One eternity later. ಗೈಸ್ ಇವಾಗ ನಂದು ವರುಣಂದು ಒಂದು ಚಿಕ್ಕ ಕಾಂಪಿಟೇಷನ್ ಆಗ್ತೈತೆ. ನಾನ್ ಗೆದ್ರೆ ಅಪ್ಲೋಡ್ ಆಗುತ್ತೆ, ಇವ್ನ್ ಗೆದ್ರೆ ಅಪ್ಲೋಡ್ ಆಗಲ್ಲ. ಇವನು ಬತ್ತಾ ದಿನ ನಾನ್ ವೆಜ್ ತಿಂದು ಬಾಡಿ ಎಲ್ಲ ಬೆಳೆಸ್ಕೊಂಡ್ಬಿಟ್ಟವನೆ. ನಾನು ಬರೀ ಅಪ್ರೂಪ ಏನೋ ಇದಲ್ಲಿ ತಲೆ ಚುಚ್ಕೊಳ್ಳಿ ಅಂತಾರೆ ಏನೋ ಇದು. ಅದಕ್ಕೆ ದಿನಕೇಳ್ಗಡೆ ಎಕ್ಕಿದ್ದು. ಪೆದ್ದ ಪ್ಲಾನಿಂಗ್. ಹಾ ಓಕೆ ರೆಡಿ? ಯಾಮಂತ ನೀನ್ ರೆಡಿ? ಹಾ ರೆಡಿ. ಗೆಟ್ ಗೋ. ಇವ್ನ್ ಬೇಗ ಆಗಲ್ಲ ಕಣ. ಇದು ಫುಲ್ ಕಟ್. ಕಾಲ ಸಿಕ್ತಿಲ್ಲ ಇವಂದು.
ಡ್ಯಾಮ್ ಯಾವ್ದು ಕೃಷ್ಣಪ್ಪ ಡ್ರಾಮಾ ವರುಣ್ ಏನಾನು ತೇಜಸ್ ಸೋಲ್ಸ್ರೆ ಅವ್ನಿಗೆ ವರುಣ್ ತೇಜ ನೀನ್ ವರುಣ್ ಸೋಲ್ಸ್ರೆ ನಿಂಗೆ ಯೋಪ್ಪ ತೇಜ ಸೋತೋಗ್ಬಿಟ್ಟ ಉಜ್ಜ ಗಟ್ಟಿಯಾಗಿ ಉಜ್ಜೋ ಜೋರಾಗಿ ಉಜ್ಜೋ ಬಿಡಬೇಡ ನನಗೇನಾಗಿಲ್ಲ ಆ್ಯಕ್ಚುಲಿ ಸ್ವಲ್ಪ ರೆಸ್ಟ್ ಆಗುತ್ತೆ ಇನ್ನಷ್ಟೇ ಯಾವತ್ತ ನಾರ್ಮಲ್ ಆಗೋದೇನಾ ಗೈಸ್ ಇವಾಗ ಸೀದಾ ಮನೆ ಹತ್ರ ಹಾಯ್ ನಮ್ಮಣ್ಣ ಗಾಡೀಲಿ ಲೈಟ್ ಎಲ್ಲ ಆನ್ ಮಾಡಿ ಬಂದ್ಬಿಟ್ಟಿದ್ದಾನೆ ಅಂತ ಸೌಂಡ್ ಬರ್ತಾಯಿತ್ತು ಆನ್ ಆಗೈತೆ ಆನ್ ಆಗೈತೋ ಬಿಸಿ ಆಗೈತೋ ಹೋಯ್ತು ಬ್ಯಾಟ್ರಿ ಎಲ್ಲ ಹೋಯ್ತು ಅನ್ಲಾಕ್ ಮಾಡು ಹೋಯ್ತು ಫ್ರಂಟ್ ಹೋಗ್ಬಿಟ್ಟೈತೆ ಹಂಗಾದ್ರೆ ಸ್ಟಾರ್ಟ್ ಆಗಲ್ಲ ನಾ ಕಾರ್ ಇವಾಗ ಅನ್ಲಾಕ್ ಮಾಡ್ಬೇಕ ಅಣ್ಣ ಆಫಲ್ಲೇ ಇಕ್ಕೋನಲ್ಲ ಗೈಸ್ ಆಫಲ್ಲೇ ಇದೆ ಈಗ ಆಫ್ ಆಯ್ತಾ ಇಲ್ಲ ಇದನ್ನು ಆನ್ ಆಗೇ ಐತೆ ಇದು ಆಫು ಏನು ಪ್ರಾಬ್ಲಮ್ ಅದ ಗೊತ್ತಾಗ್ತಾ ಇಲ್ವಲ್ಲ ಕೀ ಕೊಡು ಏನು ಹೋಯ್ತು ಕಣ ಯಾವ್ದು ಅಷ್ಟು ಗೊತ್ತಾಯಿಲ್ಲ ಫುಲ್ ಬ್ಯಾಟ್ರಿ ಡಮರ್ ಆನ್ ಆಗಿತ್ತಾ ಆಫಲ್ಲ ಇತ್ತಲ್ಲ ಇವಾಗ ಇನ್ನೊಂದು ಲೈಟ್ ಬರ್ತೈತೆ ನೋಡು ಸ್ಟಾರ್ಟ್ ಆಗ್ತಾ ಇಲ್ಲ ಡಮರ್ ನೋಡ್ಕೊಳೋದಲ್ಲೇನಾ ಇದು ಸ್ಲೋ ಆಗಿ ಬರ್ತೈತೆ ಬ್ರೇಕ್ ಹಿಡ್ದೀನಿ ಇವಾಗ ಲೈಟ್ ಆಫ್ ಆಗಿದೆ ಬ್ಯಾಟ್ರಿ ತೆಗ್ದ ಹಿಂಗೆ ಮಾಡೋದು ಲೈಟ್ ಆನ್ ಆಗಿ ಐತಿ ಇನ್ನು ಸೊ ಏನೋ ಮತ್ತೆ ವೈರಲ್ಲಿ ಏನಾರ ಮಿಸ್ಮ್ಯಾಚ್ ಆಗೈತೆ ಏನು ಕತೆನೋ ಗೈಸ್ ಆಗಲೇ ರೆಡಿ ಆಗಿರೋ ಪ್ರಜ್ಞೆ ಈಗ ರೆಡಿ ಆಗ್ಬಿಟ್ಟವಳೆ ಹೆಂಗ್ ಕಾಣಿಸ್ತವಳೆ ಅಂದ್ರೆ ಯಪ್ಪ ಸೇಮ್ ಆತ್ಮರಕ್ಷಕ ಫಿಲಮಲ್ಲಿ ಬರೋ ಒಂದು ಮೇನ್ ಕ್ಯಾರೆಕ್ಟರ್ ಥರನೇ ಕಾಣಿಸ್ತಾ ಇದೆಯಾ ಗೊತ್ತಾ ಆತ್ಮರಕ್ಷಕ ಫಿಲಮ್ ಯಾವುದು ಅಂತ ಗೊತ್ತಿಲ್ಲ ಪರವಾಗಿಲ್ಲ ಒಳ್ಳೇದಾಯ್ತು ಬುದು ಏನು ಚೆನ್ನಾಗಿ ರೆಡಿ ಆಗಿಬಿಟ್ಟಿಯ ನೋಡಿಲಿ ಅಲ್ಲ ಎಲ್ಲ ಮೇಕಪ್ ಐತಾನೆ ಎಲ್ಲ ಒಪ್ಪತ್ತೈತೆ ಮೇಕಪ್ ಅಂತ ಕೈ ಅನ್ಕೊಂಡ್ಬಿಡ್ತಲ್ಲ ಮೇಕಪ್ಪು ಪರವಾಗಿಲ್ಲ ನಿಂದು ಮೇಕಪ್ ಎಲ್ಲ ನಿಂದು ಮೇಕಪ್ ಲಿಪ್ಸ್ಟಿಕ್ ಹೋಗಿಲ್ಲ ಇನ್ನು ಇಲ್ಲ ಲಿಪ್ಸ್ಟಿಕ್ ಹೊಸ ಲಿಪ್ಸ್ಟಿಕ್ ಹಾಕೋಬೇಕಮ್ಮ ನೀನು ಹೆಂಗೆ ಹೇಳ್ಕೊಳಾಗದು ಇದು ಕೊಡಿಲ್ಲ ಕುತ್ಕೊಂಡು ಹೇಳಿಲ್ಲ ನಾನು ಓಕೆ ರೆಡಿನಾ ಪಕ್ಕ ಹಿಂಗೆ ಆ ಕಡೆ ಕಳ್ಕೊಂಡೋಗ್ಲ ಇವಾಗ ನನ್ನ ಯಾರು ಎಳಿಯೋದು ನಾನು ಎಳೀತೀನಿ ನನಗೆ ನೀನು ಎಳೀತೀಯಾ ಸರಿ ಗಾಡಿ ತಿರ್ಗಿಸ್ಬೇಕು ಎದೋಳು ಅಲ್ಲ ರೆಡಿನಾ ಏನೇನ ಸೂಪರ್ ಅರ್ಧೋಗಕ್ಕೆ ಹೋಗ್ಬಿಡಲ್ಲ ಇದಕ್ಕೆ ರೋಡ್ಗೆ
ಗೈಸ್ ಇವನ್ಗೆ ಇಷ್ಟೊತ್ತು ಓಡಿಸಿದ್ದೆಲ್ಲ ಆಗಲ್ಲ ಅಂತ ಇನ್ನು ಸ್ವಲ್ಪ ಜೋರಾಗಿ ಬೇಕಂದ್ರೆ ಜೋರಾಗಿ ಹೇಳಿತೀವಿ ಓಕೆನಾ? ರೆಡಿ 1 2 3 ಹೆಂಗಿದ? ಸೂಪರ್ ಗೈಸ್ ನಮ್ಮ ಇವಾಗ ಲಕ್ಷಣವಾಗಿ ರೆಡಿ ಆಗ್ಬಿಟ್ಟು ಎಲ್ಲರೂ ಮನೇಲಿ ಲಕ್ಷ್ಮಿ ಬರ್ತಾ ಇದ್ರೆ ಯಾರು ಲಕ್ಷ್ಮಿ ಕುಂಡ್ರಸೋರ ಲಕ್ಷ್ಮಿ ಬರ್ತಾರೆ ಅನ್ಕೊಂಡು ಅವ್ರ ಮನೆಗೆ ನಮ್ಮಮ್ಮ ರಾಮಲಕ್ಷ್ಮಿ ಹೋಗ್ತಾ ಇರ್ತಾರೆ. ಅವರು ಹಂಗೆ ಅನ್ಕೊಂಡ್ ಕರ್ದಿರೋದು. ಗೈಸ್ ಇವಾಗ ನಾವು ನಮ್ಮ ಮೊದಲನೇ ಮಹಾಲಕ್ಷ್ಮಿ ನೋಡೋಕೆ ಬಂದಿದ್ದೀವಿ. ಬರ್ತೀವಿ ಇನ್ನೊಂದ್ಸರಿ ಮತ್ತೆ ಬರ್ತೀವಿ. ಓ ಇನ್ನೂ ರೆಡಿ ಆಗ್ತೈತಾ? ಓ ಓಕೆ ಓಕೆ ನೋಡಿ ನಿಂಗೆ ಮರ್ಯಾದೆನೇ ಇಲ್ಲ, ಇನ್ನು ಬರೋ ಜಾಗದಲ್ಲಿ ನಿಂಗೆ ರಿಟರ್ನ್ ಕಳಿಸ್ತಾವ್ರಿ. ಗೈಸ್ ಇವಾಗ ನಾವು ಎರಡನೇ ಮಹಾಲಕ್ಷ್ಮಿ ನೋಡಕ್ಕೆ ಅಂತ ನಮ್ಮಮ್ಮ ರಾಮಲಕ್ಷ್ಮಿ ಅವರು ನಮ್ಮನ್ನ ಕರ್ಕೊಂಡು ಬಂದವ್ರೆ. ಈ ನಮ್ಮ ಮಹಾಲಕ್ಷ್ಮಿಗೆ ನಮ್ಮ ರಾಮಲಕ್ಷ್ಮಿಗೆ ಒಂದು ಹೆಲ್ಮೆಟ್ ಹಿಂಗೆ ಇಕ್ಬೇಕು ಅಂತ ಗೊತ್ತಿಲ್ಲ, ಆದ್ರೆ ಮಹಾಲಕ್ಷ್ಮಿ ನೋಡಕ್ ಮಾತ್ರ ಹೋಗ್ತಾ ಇರ್ತಾರೆ. ಬಿಡಿ ಇಷ್ಟ ಬಿಡು ಬಿಡು ಬಿಡು. ಅಮ್ಮ ಈ ಥರ ಒಂದು ರೆಡಿ ಮಾಡೋದಕ್ಕೆ ಎಷ್ಟೊಂದು ಟೈಮ್ ಹಿಡಿಯುತ್ತೆ, ಆದರೂ ಅದು ನಿನಗೆ ಏನಂತ ಮೋಟಿವೇಶನ್ ಸಿಗುತ್ತೆ ಇದು ಮತ್ತೆ ಮಾಡ್ಬೇಕು ನಿಮ್ಮ ಮನೇಲಿ ಅಂತ? ಒಂದೊಂದೇ ಕೊಟ್ಟಿದ್ದೀನಿ, ಎರಡು ಕೊಟ್ಟಿಲ್ಲ. ಇವಾಗ ಅರ್ಚನೆ ಮನೆಗೆ ಒಬ್ಬಟ್ಟು ತಿನ್ಕೊಂಬಂದೆ, ನಂಗೆ ಒಬ್ಬಟ್ಟು ಬೇಡ ಅಕ್ಕ. ನಾನು ತಿಂದೆ ಅರ್ಧ ತಗೊಂತೀವಿ. ನಿಜ ವೇಸ್ಟ್ ಆಗೋದಕ್ಕೂ ಇನ್ನೂ ತುಂಬಾ ಜನ ಮನೆಗೆ ಹೋಗ್ಬೇಕು, ಎಲ್ರಿಗೂ ನಾನು ತಗೊಂಡೋಗ್ತೀನಿ ಬಿಡಿ. ಬೆಸ್ಟ್ ಪ್ಯಾಕ್ ಮಾಡ್ಬೇಡಿ, ಮನೇಲಿ ತಿನ್ಬೋದು. ನಾ ಎಲ್ಲರೂ ನಮ್ಮ ಅಣ್ಣ ತಿಂತೇನೆ. ಏನ್ ನಿನ್ನ ಮೋಟಿವೇಟ್ ಮಾಡುತ್ತೆ ಹಬ್ಬ ಮಾಡಕ್ಕೆ? ಏನಂತ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನಿಮಗೆ. ಏನಕ್ಕೆ ನೀನು ಲಕ್ಷ್ಮಿ ಹಬ್ಬ ಮನೆ ಕೂರಿಸ್ಬೇಕು ಅಲ್ಲ, ಇಷ್ಟು ಕಷ್ಟಪಟ್ಟೆಲ್ಲ ಮಾಡ್ತಿರಲ್ಲ, ರಾತ್ರಿ ಎಲ್ಲ ಎದ್ಬಿಟ್ಟು ಏನ್ ಮೋಟಿವೇಶನ್ ಸಿಗುತ್ತೆ ಹಿಂಗ್ ಮಾಡಕ್ಕೆ ಅಂತ? ಖುಷಿ. ನಾನು ಬಂದು ಬಂದೆ ಬರ್ತೀನಿ ನಾನು ಮತ್ತೆ. ನೆಕ್ಸ್ಟ್ ಇಯರ್ ಏನ್ ಮಾಡ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಗ್ತದಲ್ಲ ಮಾಡ್ತಾ ಇದ್ರೆ. ಅಂದ್ರೆ ಈ ವರ್ಷ ಹೆಂಗ್ ಮಾಡಿದೀವೋ ಅದಕ್ಕಿಂತ ಚೆನ್ನಾಗಿ ನೆಕ್ಸ್ಟ್ ವರ್ಷ ಮಾಡ್ಬೇಕು ಅಂತನಾ? ಸೊ ಅವಾಗ ನಾವು ಚೆನ್ನಾಗಿ ಬೆಳೆದಿದ್ದೀವಿ ಅಂತನಾ? ಗೈಸ್ ಇವಾಗ 3ನೇ ಮನೆಗೆ ಬಂದಿದ್ದೀವಿ. ಯಾರು ಉಡ್ಸಿರ? ಚಿಕ್ಕವರ ದೊಡ್ಡವರ? ದೊಡ್ಡವರು ಕೇಳಿಸ್ಕೊ, ದೊಡ್ಡವ್ರ ಅಂದ್ರೆ ನೋಡಿ ಕಲ್ತ್ಕೊಂಡ್ಬಿಡ್ತಾರ ಆಮೇಲೆ. ಚಂಬಿಂದ ತಾಮ್ರ ಇರೋ ಚೆನ್ನಾಗಿರೋದಾ? ತಾಮ್ರ ಇಲ್ಲ, ಇತ್ತಾಳೆ ಎಲ್ಲ ಇದೇ ಆಗೋಯ್ತು, ಮಾಡಿದ್ರಲ್ಲಿ ಖುಷಿ ಇಲ್ಲ, ಇದಿರ್ಬೇಕಾಗಿತ್ತು ಅನ್ನೋದು. ನಾನೆಲ್ಲ ಲಕ್ಷ್ಮೀದ ಕಾಯಿನ್ಗಳು ಎತ್ತಿಕ್ಕಿದ್ದೀನಿ, ಹಿಂಗ್ ಮಾಡಿಸ್ಬೇಕು. ಮಮ್ಮಿ ಇನ್ನು ಎಷ್ಟು ಮನೆ ಇದೆ? ಮಸ್ತಾಗಬೇಕು ನೋಡಿಲಿ, ಹಿಂಗೆ ಹೋಗಿದ್ ಮನೆಗೆಲ್ಲ ಲೋಡ್ಗಳು ಹೆಂಗ್ ಬರ್ತಾವೆ? ಜಾಸ್ತಿನೇ ಬರ್ತಾವೆ. ಅವು ತರಬೇಕಾಗಿತ್ತು. ಇವಾಗ ಸೀದಾ ಮನೆಗೆ ಹೋಗಿ ಬಂದ್ಬೇಡ? ಬೇಡ ನಾಡಿಗೆ ಮುಗಿಸ್ಕೊಂಡು ಹಂಗೆ ಹೋಗ್ಬೇಡ, ತಿರ್ಗಾ ಎಲ್ಲ ಮನೆಗೆ ಹೋಗಿ ಬರೋಕ್ಕಾಗಲ್ಲ. ಗೈಸ್ ಇವಾಗ ನಾವು ಮತ್ತೆ ಫಸ್ಟ್ ಮನೆಗೆ ಬಂದಿದ್ದೀವಿ, ಯಾಕಂದ್ರೆ ಇವಾಗ ಈ ಕಡೆ ಎಲ್ಲ ಫುಲ್ಲು ಹೊಳಿತಾ ಇದೆ ಪಡ ಅಂತ. ಸೂಪರ್ ಪಾಪ ಚಿಕ್ಕ ಹುಡುಗಿಗೆ ಅಷ್ಟು ಬೈದು ನಿನ್ನ ಕೈಲಿ ಕೊಡ್ತಾರೆ, ಇಸ್ಕೊಂತ ಇದೆಯಾ ನೀನು? ಅಮ್ಮ ಈ ಜಾಗ ನೋಡಿದ್ರೆ ನೆನಪಾಗ್ತೈತಾ? ಆ ಜಾಗ ನೋಡ್ತಾ ಇದ್ರೆ ಟ್ಯೂಷನ್ ಕಳಿಸ್ತಿದ್ನಲ್ಲಪ್ಪ ಅಲ್ಲೇ ಹೋಗ್ತಾ ಇದ್ದೀವಿ. ಟ್ಯೂಷನ್ ಬಿಟ್ಟು ನೆನಪಾಗ್ದಿರ ಇರ್ತಾವ. ಅಲ್ಲೇ ನನ್ನ ಲೈಫಲ್ಲಿ ಫಸ್ಟು ಮೇಜರ್ ಆಕ್ಸಿಡೆಂಟು ಆಗಿತ್ತು. ಅಂದರೆ ಆ ಕಡೆ ಟ್ಯೂಷನ್ ಹೋಗ್ತಾ ಇರ್ಬೇಕು, ಅಲ್ಲಾಗಿಲ್ಲ. ಟ್ಯೂಷನ್ ಹೋಗೋ ಟೈಮಲ್ಲೇ ಮೇಜರ್ ಆಕ್ಸಿಡೆಂಟ್ ಆಗಿದ್ದು, ಮತ್ತು ಅಲ್ಲೇ ಫಸ್ಟು ಟ್ಯೂಷನ್ ಹೋಗ್ತಾ ಇದ್ದಿದ್ದು. ಈಗ ಯಾರೂ ಇಲ್ಲ, ಜಸ್ಟ್ ಮೆಮೊರೀಸ್ ಅಷ್ಟೇ ಇರೋದು. ಇದ್ದವ್ರು ಎಲ್ಗೋದ್ರು ಅಂತಲೂ ಗೊತ್ತಿಲ್ಲ. ಟ್ಯೂಷನ್ ಬಿಟ್ಮೇಲೆ ಏನಾಯ್ತಾ ಎಲ್ಗೋಗಿರ್ಬೋದು ಗೊತ್ತಾ ನಿಮಗೆ? ನಿಮಗೂ ಗೊತ್ತಿಲ್ಲ? ಏನು ಮಮ್ಮಿ ಆಗಿದ್ಯಾ ಈ ವಿಷಯಗಳು ಗೊತ್ತಿಲ್ಲ ನಿಮಗೆ? ಬರಲ್ಲ ಬಿಡಿ, ನಮ್ಮ ಕೆಲಸ ಇಷ್ಟ ನಮ್ದು ಅಷ್ಟೇ. ಅವರೆಲ್ಲವ್ರು ನಮ್ಗೇನು ಗೊತ್ತು, ಅವರೆಲ್ಲ ಬಾಡಿಗೆಗಿದ್ದವರಲ್ಲ ಆಗ. ಈಗೆಲ್ಲ ಅವರು ಎಲ್ಲ ಸ್ವಂತ ಮನೆ ತಗೊಂಡು ಒಳ್ಳೆ ಮೆಮೊರೀಸ್ ಆಗಿಲ್ಲ. ಇವಾಗೆಲ್ಲ ಅದೆಲ್ಲ ಮೆಮೊರೀಸ್ ಆಗಿ ಉಳಿದೈತೆ. ಗೈಸ್ ಇವಾಗ ಇನ್ನೊಂದು ಮನೆಗೆ ಹೋಗ್ತಾ ಇದ್ದೀವಿ. ಆ ಮನೆಗೆ ಇಲ್ಲ ಅಂದ್ರೆ ಅಮ್ಮಂಗೆ ಹೋಗಕ್ಕೆ. ಓ ಇಲ್ಲೇ ಇದೆಯಲ್ಲ, ಹೆಂಗೆ ಹೆವಿ ಹೊಳಿತಾವಳಲ್ಲ ಬೋದು? ಎಲ್ಲರಿಗೂ ಬೇಕಪ್ಪ ಅಂತ ಕೇಳು. ಫುಲ್ ಮೇಕಪ್ ಅಮ್ಮ ಬದು ಕೇಳು, ಮೇಕಪ್ ಅಂತ ಕೇಳು. ಹೇಳಿದ್ನಲ್ಲ ಉತ್ತರ ಕೊಡಲಿಲ್ಲ. ಬೋದು ಬಾಯ್
ಮೇಕಪ್ ಮಾಡ್ಕೊಂಡಿದ್ಯಾ? ನೋಡು ಈ ತರ ಒಪ್ಕೊಂಡು ಹೆಣ್ಮಕ್ಳು ಎಲ್ಲಿ ಸಿಗ್ತಾರೆ? ಫಾಲೋ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟವೆ. ನಡ್ರ ಏನ್ ವಿಡಿಯೋ ಡಿಲೀಟ್? ಯಾವ ವಿಡಿಯೋ ಡಿಲೀಟ್ ಮಾಡಬೇಕು? ಏನಕ್ಕೆ ಮಾಡಬೇಕು? ನೀನ್ ಸುಮ್ಮನೆ ಹೇಳ್ತೀಯ. ಸೀರಿಯಸ್ ಆಗಿ ಹೇಳ್ರೆ ನಾನು ಮಾಡೋದಲ್ಲ. ನೀನ್ ಸೀರಿಯಸ್ ಆಗಿ ಹೇಳೋದೇ ಇಲ್ವಾ? ಅಮ್ಮ ಎಲ್ಲಿ? ಅಮ್ಮ ನನ್ಗೆ ಹೇಳಕ್ ಮುಂಚೆ ಫಸ್ಟ್ ಟೈಮ್ ಮನೆಗೆ ಬರ್ತಿರೋದು ನಾನು. ನನಗಿಂತ ಮುಂಚೆ ಬಂದ್ಬಿಟ್ಟಲ್ಲ. ಏನ್ ಬೋದ ಎಲ್ಲಿರ್ತೀಯ ನೀನ್ ಈ ಕಡೆ? ಅಲ್ಲೊಂದು ಪಾಪು ನೋಡ್ದೆ, ಹೆಂಗಿತ್ತು ಗೊತ್ತಾ ಇವತ್ತು? ಕ್ಯೂಟ್ ಆಗಿತ್ತು. ಏನ್ ಬೋದಿಗಿಂತ ಕ್ಯೂಟ್ ಆಗಿತ್ತಾ? ಬೋದುಗಿಂತ ಕ್ಯೂಟ್ ಆಗಿತ್ತಾ? ಅಲ್ಲಲ್ಲ ಕಲರ್ ಎಲ್ಲ ಹೇಳ್ಬೇಡ ನೀನು. ಬೋದುಗಿಂತ ಕ್ಯೂಟ್ ಆಗಿತ್ತಾ ಹೇಳು. ಎಲ್ಲಾರು ಅವ್ರವ್ರ ಮಕ್ಳು ಎಲ್ಲ ಮಕ್ಳು ಕ್ಯೂಟ್ ಆಗಿ ಕಾಣ್ತಾರೆ. ಏನ್ ಪ್ರಜ್ಞಾ, ನಾನು ಬಂದ್ಮೇಲೆ ಬರ್ತಾ ಇದ್ಯಾ? ನಿಮ್ಮ ಮನೆಗೆ ನೀನೇ ಲೇಟಾಗಿ ಬರ್ತಿದ್ಯಾ? ನಾನು ಫಸ್ಟು ಪ್ರಜ್ಞಾನ್ ನೋಡಿದಾಗ ಯಾವ ಫಿಲಮ್ ಹೇಳಿದ್ ನಿಂಗೆ? ಇವಾಗ ನಾನು ಡೈರೆಕ್ಷನ್ ಹೇಳ್ತೀನಿ, ಆ ಕಡೆ ಈ ಕಡೆ ನೋಡಬೇಕು, ಆಯ್ತಾ? ಓಕೆ, ಈ ಕಡೆ ಏನು ಶೇರ್? ಹಾಂ, ಈ ಕಡೆ ನೋಡು. ಏನು? ಅದಲ್ಲ ಹಂಗೆ ನಾನು ಬೇರೆದು ಹೇಳ್ತಾ ಇದ್ದೀನಿ, ಅದೇ ಹೇಳ್ತಾ ಇಲ್ಲ, ಆಯ್ತಾ? ಈ ಕಡೆ ನೋಡು. ಹಂಗಲ್ಲ, ಬರೀ ಕಣ್ಣಲ್ಲೇ ಹಿಂಗೆ ನೋಡಬೇಕು. ಈ ಕಡೆ ನೋಡು, ಈ ಕಡೆ ನೋಡು, ಮೇಲೆ ನೋಡು. ಏನ್ ಗೊತ್ತು ಹೇಳು? ಅಲ್ಲ, ನೀನು ಫಿಲಮ್ ಹೀರೋಯಿನ್ ಅಂತ ಹೇಳ್ತಾ ಇದ್ದೀನಿ ನಾನು. ಸೌಂದರ್ಯ ಕಣ್ಣು ಆಡಿಸ್ತಾಳಲ್ಲ, ಆ ತರ ಆಡಿಸ್ತಾ ಐತೆ ಪ್ರಜ್ಞಾ ಅಂತ ಹೇಳಿದ್ದು. ಹರಿಣಿ ಬೈಲಿ ಪ್ಲೇಸ್ ಇದು ನೋಡಿ, ಹೈದ್ರಾಬಾದ್ದು. ಇವತ್ತು ಹಾಕೊಂಡು ಹೊಡಿತಾ ಇದ್ದಾಳೆ ಇವತ್ತು ಹರಿಣಿ. ಇಷ್ಟು ದಿನ ಬೇಕು ಹಾಕೋಣಕ್ಕೆ, ಯಾವತ್ತು ಹಾಕೊಂಡೇ ಇಲ್ಲ ನೀನು? ಇವತ್ತೆ ನಾನು ಅಯ್ಯೋ ಬಂದೇ ಹೊರಟ್ರು ಮತ್ತೆ. ನಡ್ರ ಬರ್ತೀವಿ. ಬೇರೆಯವ್ರ ಮನೆಗೆ ಹಿಂಗೆ ಬರ್ಬಾರ್ದು, ನಡಿಯೋ, ಪರ್ಮಿಷನ್ ಕೇಳ್ಬೇಕಾ? ಚೆನ್ನಾಗಿದೆ ಇದು. 5ನೇ ಮನೆ ಅನ್ಸುತ್ತೆ ಇದು. 5ನೇ ಲಕ್ಷ್ಮಿ ನೋಡ್ತಾ ಇರೋದು. ಗಾಯ್ಸ್, ನಮ್ಮ ನಾಯಿಗಳು ನೋಡಿ ಇಲ್ಲೇ ಕಾಯ್ತಾವ ನಮಗೋಸ್ಕರ. ಏನು ಲವ್ ನಮ್ಮ ಮೇಲೆ? ಇಲ್ಲ, ಇದಾವೆ ಇಲ್ಲೇ ಇದ್ದಾವೆ. ಏನು ಲವ್ ನಮ್ಮ ಮೇಲೆ ನಿಂಗೆ? ಅಲ್ಲ, ಇಲ್ಲಿವರೆಗೂ ಬಂದ್ಬಿಟ್ಟು ನಿಂತಿದ್ಯಲ್ಲಮ್ಮ. ಬರ್ಬೇಕಲ್ಲ ಅನ್ನ ಕುಂಕುಮಕ್ಕೆ ಹೋಗೋಳು. ಏನೋ ಗೊತ್ತಿಲ್ಲ, ಯಾರು ಇಲ್ದವ್ರೆ ನಾವೇ ಬರ್ತೀವಲ್ಲ. ಬೇಡ ನಮ್ಗೆ. ಮನೆಗೆ ಹೋಗಿ ಬರೋಣ ಬಾ. ಬೈಕ್ ಒಂದು ತಿರ್ಗಾ ಇನ್ನೇನು ಬರ್ತೀಯ? ತಿರ್ಗಾ ಬಂದಿದ್ದು ಕುಂಕುಮ ಅಲ್ಲ, ಇದನ್ನ ನಿಂತ್ಕೊಳ್ಳೋದಕ್ಕಿಂತ ಈಚೆ ವಾತಾವರಣ ಆದ್ರೂ ನೋಡ್ತಾ. ಅದಕ್ಕೆ ನಾನು ಆಚೆ ನಿಂತಿದ್ದೀನಿ, ವಾತಾವರಣ ಗಾಳಿ ಬರ್ತಾ ಆಯ್ತು. ಎಷ್ಟು ಪ್ಯಾಚ್ ಮಾಡ್ಕೊಂತೀಯ? ನಿನ್ಗೇನು ಅನಿಸ್ತಾ ಇಲ್ಲ? ಹಿಂಗೆ ಮನೆ ಮುಂದೆ ನಿಂತ್ಕೊಂಡಿರೋದಕ್ಕೆ ಏನು ಅನಿಸ್ತಾ ಇಲ್ಲ ನಿನ್ಗೆ? ಏನು ಅನಿಸ್ತಲ್ಲ ನಿನ್ಗೆ? ನಮ್ಮ ಮನೆ ಬಾಗಿಲು ನಿಂತ್ಕೊಂಡಾಗ ಏನು ಅನಿಸ್ತಿತ್ತಾ? ಓಕೆ, ಈ ಕಡೆ ಈ ಥರ ಇದೆ. ನೈಸ್ ಗೈಸ್. ಇಷ್ಟೆಲ್ಲ ಆದ್ರೂ ಇನ್ನೊಂದು ಮನೆಗೆ ಹೋಗ್ಬೇಕು ಅಂತ ಹೇಳ್ತಾರೆ. ನೋಡಿದ್ರೆ ಜಡಿ ಬರ್ತಾ ಇದೆ. ಬೇಜಾರು ಮಾಡ್ಕೊಂತಾನೆ ನನ್ನ ತಮ್ಮ. ನಮಗೆ ದೇವ್ರ ಇಂಡಿಕೇಶನ್ ಕೊಡ್ತಾ ಐತೆ, ಸಾಕು ಊರ್ ಸಿಕ್ತಿದ್ದು. ಬೆಳಗ್ಗೆ ಹೇಳ್ಬಿಟ್ಟು ಹೋಗೋದು, ನೆನ್ನೆನೂ ಹೇಳವನೆ. ಆಮೇಲೆ ಏನಿಲ್ಲ ಸ್ವಾಮಿ ನೆಂದ್ರು ಪರವಾಗಿಲ್ಲ ಅಂದ್ರೆ ಹೋಗೋಣ ಬಾ. ಗಾಡಿ ಏನೋ ರಿಪೇರಿ ಆಗೈತೆ, ಸ್ಟಾರ್ಟ್ ಆಗಲ್ಲ. ನೆಂದ್ರು ಪರವಾಗಿಲ್ಲ ಅಂದ್ರೆ ಹೋಗೋಣ. ಏನ ಬದ ಎಗ್ರಿತ್ಯಾ? 1 2 3 ಹೆಂಗೆ? ಓಕೆ, ಎಲ್ರು ಮನೆಗೆ ಒಂದು ಒಳ್ಳೆ ಸರ್ಪ್ರೈಸ್ ಕೊಡ್ತಾ ಇರಲ್ಲ. ಹಾಯ್ ಅನ್ರಿ ಎಲ್ರು, ಬಾಯ್ ಅನ್ರಿ ಎಲ್ರು. ಓಕೆ, ಬಾಯ್. ಅವ್ರು ನೋಡು ಓಪನ್ ಆಗಿ ಹೇಳ್ತಾರೆ ಮೇಕಪ್ ಅಂತ. ಸೂಪರ್, ಇದೇ ಕಾನ್ಫಿಡೆನ್ಸ್ ಯಾವಾಗ್ಲೂ ಇರ್ಬೇಕು ನಿಂಗೆ. ಕೆಲವ್ರು ಇದ್ದಾರೆ ಮೇಕಪ್ ಅಂದ್ರೆ ಯೋಚನೆ ಮಾಡ್ತಾ ಇರ್ತಾರೆ. ಅವರಲ್ಲ, ನಮ್ಮಮ್ಮ ನೋಡಿ ಹಿಂಗೆ ಇದೇ ತರ ಡೈಲಾಗ್ ಹೊಡಿತಾ ಇರ್ತಾರೆ. ಆದ್ರೂ ಪ್ರಜ್ಞಾ, ನೀನ್ ಮಾತ್ರ ಸ್ಪೆಷಲ್ ಆಗಿ ಕಾಣಿಸ್ತಾ ಇದೆಯಾ? ಈ ಕಡೆ ಕೂದ್ಲು ಯಾವ ತರ ಗೊತ್ತಾ ಮಮ್ಮಿ? ಕೇಳ್ರಿ ಇಲ್ಲಿ ನಾಳೆ ನಾವೆಲ್ಲ ಒಂದು ಗೇಮ್ ಮಾಡೋಣ, ಓಕೆನಾ? ನಾಳೆ ಎಲ್ಲರೂ ಫ್ರೀ ಇರ್ತೀರಾ? 3 ದಿವಸ ರಜಾ ಆಯ್ತಾ? ಹಾಫ್ ಡೇ. ಎಷ್ಟು ಗಂಟೆಗೆ ಗೊತ್ತೀರಾ ಮನೆಗೆ?
1:30 or 12. ಸರಿ, ನಾಳೆ ಒಂದು 3 o'clock ಗೇಮ್ ಆಡೋಣ. ಇವಾಗ ಬೇಡ, ನಾಳೆ ಫುಡ್ ಗೇಮ್ ಆಡೋಣ. ಫುಡ್ ಗೇಮ್. ಯಾ ಓಕೆ, ನಾನು ನಾಳೆ ಹೇಳ್ತೀನಿ ಆಯ್ತಾ? ಎಲ್ಲ ಗೈಸ್, ಈ ದಿನದ ಕೊನೆಯ ಲಕ್ಷ್ಮಿ ನೋಡಲು ಬಂದ ಮನೆ ಇದೆ. ಅವರ್ ಯು ಗೈಸ್? ನಮಸ್ಕಾರ. ಯಾರು ಲಕ್ಷ್ಮಿ ಮಾಡಿದ್ದು? ನಮ್ಮ ಅಜ್ಜಿ ಇವನು ಮಾಡಿದ್ದು. ನೀನ್ ಮಾಡಿಲ್ಲ? ಓಹೋ, ಹೆಂಗೈತ್ ನೋಡೋಣ. ನಮ್ಮಮ್ಮ ಎಲ್ಲರ ಹತ್ರನೂ ಕೇಳ್ತಾ ಇದ್ದೆ ಯಾವ ಥರ ಮಾಡೋರಿ ಅಂತ. ನೆಕ್ಸ್ಟ್ ನಮ್ಮಮ್ಮ ಮಾಡ್ಬೇಕಲ್ಲ, ಅದಕ್ಕೆ ಅಲ್ಲ ಮಮ್ಮಿ? ಹೇಳು ಮಮ್ಮಿ, ಹೇಳೋದ್ರಲ್ಲಿ ಏನೈತೆ ಪ್ರಾಬ್ಲಮ್? ಯಾವ ಥರ ಉಡ್ಸೋರು ಕೇಳಿದೆ. ಹಾಂ ನೋಡ, ಇದು ಏನೋ ಬೇಕಾ ಬಿಟ್ಟು ಹೇಳ್ದಂಗೆ ಐತಪ್ಪ, ಮನ್ಸಿಂದ ಬರ್ತಾ ಇಲ್ಲ. ಮಾಡ್ಬಿಡೆ ಅಂತೂ. ನಿಮ್ಮ ಡ್ಯಾಡಿ ಯಾವತ್ತು ಹೋಗೋದು? ಯಾವಾಗ ಹೋಗೋದು ಕೇರಳಗೆ? ಶಬರಿಮಲೆಗೆ? ಗೊತ್ತಿಲ್ಲ. ಎಷ್ಟು ದಿನ ಇರ್ತಾರಂತೆ? 48. ಗೈಸ್, ಇವ್ರ ಡ್ಯಾಡಿ ಶಬರಿಮಲೆ ಮೇಲೆ ಹಾಕಿ ಸ್ಟ್ರಿಕ್ಟಾಗಿ 48 ಡೇಸು ಮೇಂಟೈನ್ ಮಾಡ್ತಾ ಇದ್ದಾರೆ. ಬರ್ತಾರೆ ಇವಾಗ ಮೇಲೆ. ಆ್ಯಂಡ್ ಈಗಿರೋ ಟೈಮ್ ಲೈನ್ಗೆ, ಈಗಿರೋ ಕೆಲಸಕ್ಕೆ ಯಾರು ಆ ಥರ ಮಾಡೋಕ್ಕೆ ಹೋಗಲ್ಲ. ಬಟ್ ಇವರು ಫುಲ್ ಎಫರ್ಟ್ ತಗೊಂಡು ಮಾಡ್ತಾ ಇದ್ದಾರೆ. ಅದನ್ನ ಹೇಳಬೇಕು ಅಂತ ಅನಿಸ್ತು. ಸ್ವಾಮಿ ಶರಣು. ಯಾವ್ದು ಹೋಗೋದು? ಮುಂದಿನ ತಿಂಗಳು 16ನೇ ತಾರೀಕು. ಎಷ್ಟು ದಿನ ಆಗುತ್ತಾಗ? 41 ಡೇಸು. ನಾವು ಹೇಳ್ತೀವಿ, ನಾವು ಪ್ರಾಪರ್ ಪ್ರೊಸೀಜರಲ್ಲಿ ಹೋಗೋಣ ಅಂತ ಅನ್ಕೊಂಡು. ನೀವು ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿರಲ್ಲ ಸ್ವಾಮಿ, ನಾವು ಟ್ರೈ ಮಾಡ್ತೀವಿ. ಸೊ ಗೈಸ್, ಆಗಿದ್ದು ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದ ವಿಡಿಯೋ. ನಿಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ವರಮಹಾಲಕ್ಷ್ಮಿ ಆಚರಿಸಿದಾರ ಅಂತ ಒಂದು ಕಮೆಂಟ್ ಹಾಕ್ಬಿಡಿ. ಯಾರ್ಯಾರೆಲ್ಲ ಲಕ್ಷ್ಮಿ ಕೂರಿಸಿ ತುಂಬ ಖುಷಿಯಾಗಿ ಫುಲ್ಲು ಚೆನ್ನಾಗಿ ಮೇಕಪ್ ಎಲ್ಲ ಹಾಕೊಂಡು ಫುಲ್ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡು ಸ್ಟೈಲಿಶಾಗಿ ಕಾಣಿಸ್ತಾ ಇದ್ರಿ ಅಂತೆಲ್ಲ ಒಂದು ಕಮೆಂಟ್ ಹಾಕ್ಬಿಡಿ. ಆಮೇಲೆ ಅಷ್ಟೇ ಗೈಸ್. ಹೋಪ್ ಯು ಲೈಕ್ ದ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕು, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋರು ಹೇಳೋಕ್ಕಾಗೋದಷ್ಟೇ. ಸೊ ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗೋಣ.